ನಮ್ಮಲ್ಲಿ ಆಕಳು ಅಥವಾ ಎಮ್ಮೆ ಕರುಗಳು ಹುಟ್ಟಿದಾಗ ಆ ಹುಟ್ಟಿದಂಥ ಕರುಗಳಿಗೆ ಗಿಣ್ಣದ ಹಾಲನ್ನು ಕುಡಿಸೋದನ್ನು ಯಾವ ರೀತಿಯಾಗಿ ಕುಡಿಸಬೇಕು ಮತ್ತು ಅದರಿಂದ ಆಗುವಂತಹ ಪರಿಣಾಮ ಏನು ಹೇಳೋದನ್ನು ಸ್ವಲ್ಪ ತಿಳಿಸ್ಕೊಳ್ತೇನೆ. ಖಂಡಿತವಾಗಿ ನಮ್ಮ ರೈತರಿಗೆ ಈ ಬಗ್ಗೆ ಅನೇಕ ಮೂಢನಂಬಿಕೆಗಳಿದೆ. ಮೊದಲನೇದಾಗಿ ಹೇಳಬೇಕು ಅಂದರೆ, ಗಿಣ್ಣದ ಹಾಲು ಅಂತಂದರೆ ಅದು ಹುಟ್ಟಿದಂಥ ಕರುವಿಗೆ ಒಂದು ಅಮೃತ ಸಮಾನವಾದ ಒಂದು ಆಹಾರ. ಈ ಗಿಣ್ಣದ ಹಾಲನ್ನು ಹುಟ್ಟಿದ ಕೆಲವೇ ಗಂಟೆಗಳಲ್ಲಿ ಗರಿಷ್ಠ 6 ಗಂಟೆ ಒಳಗೆ ಇದನ್ನು ಹೊಟ್ಟೆ ತುಂಬ ಕುಡಿಸ್ಬೇಕಂತಲೇ ನಾವು ಹೇಳ್ತೀವಿ. ಹೊಟ್ಟೆ ತುಂಬ ಕುಡಿಸೋದ್ರಿಂದ ಕೆಲವು ರೈತರಲ್ಲಿ ಏನು ಮೂಢನಂಬಿಕೆ ಇದೆ ಅಂದರೆ, ಉಚ್ಕೊಂತಾವ್ರಿ ಅಂತ ಒಂದು ಇದಿದೆ, ಮತ್ತು ಜಂತ್ ಆಗ್ತಾವ್ರಿ ಅಂತ ಇನ್ನೊಂದು ನಂಬಿಕೆ ಇದೆ. ಇದು ಉಚ್ಕೊಂಡ್ರೆ ಏನು ಪರವಾಗಿಲ್ಲ, ಅದು ಹೊಟ್ಟೆ ಎಲ್ಲ ಸ್ವಚ್ಛಾಗಿ ಹೊರಗೆ ಎಲ್ಲ ಅಕಸ್ಮಾತಾಗಿ ಏನಾದರೂ ಜಂತುಗಳು ಇದ್ರೂ ಕೂಡ ಹೊರಗೆ ಹೋಗ್ಬಿಡ್ತವೆ. ಇನ್ನು ಈ ಗಿಣ್ಣದ ಹಾಲನ್ನು 6 ಗಂಟೆ ಒಳಗೆ ಯಾಕೆ ಕುಡಿಸ್ಬೇಕು ಅಂತಂದರೆ, ಗಿಣ್ಣದ ಹಾಲನ್ನು 6 ಗಂಟೆ ಒಳಗೆ ಕುಡಿಸೋದ್ರಿಂದ ಈ ಹುಟ್ಟಿದ ಕರುಗಳಲ್ಲಿ ಅವುಗಳ ಹೊಟ್ಟೆಯ ಏನು ಒಳಪದರ ಇರ್ತವೆ, ಒಳಪದರನ್ನು ಪೋರಸ್ ಅಂತೀವಿ ಅದಕ್ಕೆ, ಅಂದರೆ ತೂತುಗಳಿರ್ತವೆ, ರಂಧ್ರಗಳಿರ್ತವೆ. ಆ ರಂಧ್ರಗಳ ಮುಖಾಂತರ ಗಿಣ್ಣದ ಹಾಲಿನಲ್ಲಿರತಕ್ಕಂಥ ಹೆಚ್ಚಿನ ಪೌಷ್ಟಿಕಾಂಶಗಳು ದೇಹದಲ್ಲಿ ಹೀರಲ್ಪಡ್ತವೆ. ನೀವು ಗಿಣ್ಣದ ಹಾಲನ್ನು ಕುಡಿಸೋದನ್ನ ತಡ ಮಾಡಿದಷ್ಟು ಕೂಡ ಆ ರಂಧ್ರಗಳು ಮುಚ್ಚುತ್ತಾ ಬರ್ತವೆ. ಮುಚ್ಚಿಕೊಂಡು ಬಂದಾಗ ನೀವು ನಂತರ ಗಿಣ್ಣದ ಹಾಲು ಕುಡಿಸಿದ್ರು ಕೂಡ ಅದನ್ನು ಹೀರುವ ಕೆಪಾಸಿಟಿ ಅವುಗಳು ಇರೋದಿಲ್ಲ. ಅವಾಗ ಏನಾಗ್ತದೆ, ಗಿಣ್ಣದ ಹಾಲು ಹೆಚ್ಚಿನ ಒಂದು ಪೌಷ್ಟಿಕಾಂಶಗಳು ಆಹಾರವಾಗಿರೋದ್ರಿಂದ ಕರುಗಳು ಹೇತುಗಳಿಗೆ ಚಾಲು ಮಾಡ್ತಾವೆ, ಉಚ್ಕೊಳ್ಳೋಕೆ ಟ್ರೈ ಮಾಡ್ತಾವೆ, ಚಾಲು ಮಾಡ್ತಾವೆ ಪ್ರಾರಂಭ. ಅದಕ್ಕೋಸ್ಕರವಾಗಿ ಆದಷ್ಟು ಶೀಘ್ರ 6 ಗಂಟೆ, ಗರಿಷ್ಠ ಅಂದರೆ 6 ಗಂಟೆ ಒಳಗಾಗಿ ನೀವು ಗಿಣ್ಣದ ಹಾಲನ್ನು ನೀವು ಕುಡಿಸ್ಬೇಕು. ಆಮೇಲೆ ಈ ಗಿಣ್ಣದ ಹಾಲು ಇದರಲ್ಲಿ ಏನಿರ್ತದೆ ಅಂದರೆ, ಮುಖ್ಯವಾಗಿ ಇದರಲ್ಲಿ ಪ್ರೋಟೀನ್, ಅತ್ಯಧಿಕ ಪ್ರಮಾಣದ ಪ್ರೋಟೀನ್, ಸುಮಾರು 2 ರಿಂದ 3 ಪಟ್ಟು ಸಾಮಾನ್ಯ ಹಾಲಿನಕ್ಕಿಂತ 2 ರಿಂದ 3 ಪಟ್ಟು ಹೆಚ್ಚಿನ ಪ್ರೋಟೀನ್ ಇರ್ತದೆ, ಮತ್ತು ಕಡಿಮೆ ಫ್ಯಾಟ್ ಇರ್ತದೆ, ಕಾರ್ಬೋಹೈಡ್ರೇಟ್ಸ್ ಇರ್ತದೆ, ಜೀವಸತ್ವ ಇರ್ತದೆ. ಅದರಲ್ಲಿಯೂ ವಿಟಮಿನ್ ಎ ಅಂತ ಏನಂತೀವಿ, ಅಜೀವಸತ್ವ ಅಧಿಕ ಪ್ರಮಾಣದಲ್ಲಿ ಇರ್ತದೆ. ಇಲ್ಲಿ ಇವೆಲ್ಲದಕ್ಕಿಂತನೂ ಮುಖ್ಯವಾಗಿ ಇವುಗಳಲ್ಲಿ ದೇಹಕ್ಕೆ ರೋಗ ನಿರೋಧಕ ಶಕ್ತಿ, ಅಂದರೆ ಆಂಟಿಬಾಡೀಸ್ ಏನಂತೀವಿ ನಾವು, ಆಂಟಿಬಾಡೀಸ್ ಇರ್ತದೆ. ಆ ಆಂಟಿಬಾಡೀಸ್ ಕರುಗಳಲ್ಲಿ ಹೋದರೆ ಆ ಕರುವಿಗೆ ರೋಗ ನಿರೋಧಕ ಶಕ್ತಿ ತಾನಾಗೆ ಬೆಳೀತದೆ, ನೈಸರ್ಗಿಕವಾಗಿ ಬೆಳೀತದೆ. ಅದು ಸಾಮಾನ್ಯ ರೋಗಕ್ಕೆ ಅತ್ಯಂತ ಸರಾಗವಾಗಿ ಈಡಾಗೋದಿಲ್ಲ. ಆದ್ದರಿಂದ ರೈತರು ಈ ಗಿಣ್ಣದ ಹಾಲನ್ನು ತಾವು ಕರು ಹುಟ್ಟಿದ ಅತ್ಯಂತ ಶೀಘ್ರದಲ್ಲಿ, ಗರಿಷ್ಠ 6 ಗಂಟೆ ಅಂತಂದೆ, 6 ಗಂಟೆನೂ ಬೇಕಾಗಿಲ್ಲ, ಕರು ಹುಟ್ಟಿದ 1 ಗಂಟೆಯಲ್ಲಿ ಕೂಡ ನೀವು ಅದನ್ನು ಕುಡಿಸ್ರಿ ಅಂತ ನಾನು ಹೇಳ್ತೇನೆ. ಈಗ ಕರು ಹುಟ್ಟಿದ ತಕ್ಷಣ ಹಾಲು ಕುಡಿಸ್ರಿ ಅಂತ ಹೇಳಿದ್ರು. ಆ ಹಾಲು ಕುಡಿಸೋದನ್ನು ಯಾವ ಪ್ರಮಾಣದಲ್ಲಿ ಕರುಗಳಿಗೆ ಕುಡಿಸ್ಬೇಕು ಅಂತ ಕನಿಷ್ಠ ಅರ್ಧ ಲೀಟರ್ ಕುಡಿಸು ಅಂತ ಹೇಳ್ತೀವಿ ನಾವು, 500 ml ಕುಡಿಸು ಅಂತ ಹೇಳ್ತೀವಿ. ಮತ್ತು ಸಾಧ್ಯದಷ್ಟು ಹೊಟ್ಟೆ ತುಂಬ ಕುಡಿಸು ಅಂತಲೂ ಹೇಳ್ತೀವಿ ನಾವು. ಒಂದು ಕರುವಿಗೆ ಹೊಟ್ಟೆ ತುಂಬ ಅದನ್ನು ಕರುವಿಗೆ ಆಕಳ ಮಲಿಗೆ ಬಿಟ್ಟು ನೀವೇ ಹಿಡಿದು ನಿಂದ್ರಿಸಿ ಅದನ್ನು ಕುಡಿಸೋದು ಭಾಳ ಒಳ್ಳೆಯದು. ಆದ್ದರಿಂದ ನಾ ಹೇಳಿದ ಈಗ ಹೇಳಿದ ಎಲ್ಲ ಲಾಭ ಆ ಕರುವಿಗೆ ಆಗ್ತದೆ. ದಯವಿಟ್ಟು ಅದನ್ನು ಕುಡಿಸ್ರಿ ಅಂತ ಹೇಳ್ತೇವೆ. ಈ ಕೆಲವೊಂದು ರೈತರು ಏನು ಮಾಡ್ತಾರೆ, ಆಕಳು ಕರುಗಳನ್ನು ಕಾಯಮ್ಮಾಗಿ ಕೆಚ್ಚಲಿಗೆ ಬಿಟ್ಟಿರ್ತಾರೆ, ಅಂದರೆ ಗಿಣ್ಣದ ಹಾಲನ್ನು ಸಾಕಷ್ಟು ಕುಡಿಲಿ ಅಂತ. ಅದು ಸರಿಯಾಗಿ ಒಂದು ಪದ್ಧತಿಯೋ ಏನೋ ಸ್ವಲ್ಪ ತೋರಿಸ್ತಾರೆ. ಸರಿ ಅಲ್ಲ, ಕೆಚ್ಚಲ ಬಿಡ್ತಾರೆ ನಾವು ಒಪ್ತೀನಿ, ಆದರೆ ಟೈಮಿಂಗ್ನ ಹೇಳಿದ್ನಲ್ಲ, ಆ ಟೈಮಿಂಗ್ ಬಹಳ ಮಹತ್ವದ್ದು. ಮೊದಲ 6 ಗಂಟೆಯಲ್ಲಿ ಏನು ನೀವು ಕುಡಿಸ್ತೀರಿ ಅದು ಬಹಳ ಮುಖ್ಯ. ನಂತರದಲ್ಲಿ ನೀವು ಕುಡಿತದ್ರು ಕೂಡ ಅದು ಅಷ್ಟು ಪ್ರಯೋಜನ ಆಗೋದಿಲ್ಲ. ಅಂದರೆ ಅಬ್ಸಾರ್ಪ್ಷನ್ ಕೆಪಾಸಿಟಿ ಅಂತ ಏನಿದೆಯಲ್ಲ, ಅದರಲ್ಲಿರ್ತಕ್ಕಂಥ ಜೀವಸತ್ವ ಆಗಲಿ ಅಥವಾ ಏನು ಪೌಷ್ಟಿಕಾಂಶಗಳ ಹೀರುವ ಒಂದು ಸಾಮರ್ಥ್ಯ ಆ ಕರುವಿಗೆ ಇರೋದಿಲ್ಲ. ಎಲ್ಲವೂ ಕೂಡ ಸುಮ್ಮನೆ ಸಗಣಿನಲ್ಲಿ ಇದಾಗಿಬಿಡ್ತದೆ. ಅದಕ್ಕೋಸ್ಕರ ನಾವು ಮೊದಲ 6 ಅವರ್ಸ್ನಾಗೆ ಮ್ಯಾಕ್ಸಿಮಮ್ ಗಿಣ್ಣದ ಹಾಲನ್ನು, ಗರಿಷ್ಠ ಪ್ರಮಾಣದಲ್ಲಿ ಗಿಣ್ಣದ ಹಾಲನ್ನು ಕೊಡ್ರಿ ಅಂತ ನಾವು ಹೇಳ್ತೀವಿ. ಈ ಕೆಲವೊಬ್ಬರು ರೈತರು ಗಿಣ್ಣದ ಹಾಲನ್ನು ಕರುಗಳಿಗೆ ಕೊಡಿಸ್ಬೇಕಾದ್ರೆ ಆಕಳು ಅಥವಾ ಎಮ್ಮೆಯೊಳಗಿನ ಮಾಂಸ ಬೀಳಬೇಕು, ಆ ಮಾಂಸ ಬಿದ್ದ ಮೇಲೆ ಕರುಗಳಿಗೆ ಗಿಣ್ಣದ ಹಾಲು ಕುಡಿಸ್ಬೇಕು ಅಂತ ಹೇಳೆಲ್ಲ ಕಾಯ್ತಾರೆ. ಇದು ಏನು ಇಲ್ಲ, ಅಂಥ ಅವಶ್ಯಕತೆ ಏನಿಲ್ಲ. ಯಾಕಂದರೆ ಮಾಂಸ ಬೀಳೋಕ್ಕೆ ಕೂಡ ಸುಮಾರು 8 ರಿಂದ 10 ತಾಸು ಟೈಮ್ ಇರ್ತದೆ. ನಾರ್ಮಲ್ ಡೆಲಿವರಿ ಆದಾಗ, ಸಾಮಾನ್ಯ ಕರು ಹಾಕಿದಾಗ ಆ ಮಾಂಸ ಬೀಳಿಲ್ಲ ಅಂದರೆ ಅದಕ್ಕೇನು ಇದನ್ನು ಮಾಡೋದು ಬೇಕಾಗಿಲ್ಲ. ಈ ಜಂತುನಾಶಕ ಇದು ಗಿಣ್ಣದ ಹಾಲನ್ನು ಕುಡಿಸೋದಕ್ಕೂ ಮತ್ತು ಮಾಂಸ ಬೀಳೋದಕ್ಕೂ ಯಾವುದೇ ಒಂದು ಜೋಡಣೆ ಬೇಕಾಗಿಲ್ಲ. ಇದಕ್ಕೆ ಮಾಂಸ ಬೀಳ್ತಿರ್ತದೆ, ತನ್ನಷ್ಟಕ್ಕೆ ತಾನು ಮಾಂಸ ಬೀಳ್ತಿರ್ತದೆ. ಇದನ್ನು ನೀವು ಗಿಣ್ಣದ ಹಾಲನ್ನು ಹುಟ್ಟಿದೆ, ಯಾಕಂದರೆ ಮಾಂಸ ಬೀಳೋ ಇದಕ್ಕೆ ಆ ಕರುವಿನ ಹೊಟ್ಟೆಯಲ್ಲಿನ ರಂಧ್ರಗಳು ಮುಚ್ಚೋದನ್ನು ಕಾಯೋದಿಲ್ಲ. ಅದು ಟೈಮ್ಲಿ ಪಿರಿಯಾಡಿಕಲಿ ಇರ್ತದೆ, ಡೆವಲಪ್ಮೆಂಟ್ ಇರ್ತದೆ, ಅದು ಅಭಿವೃದ್ಧಿ ಇರ್ತದೆ. ಅದು ಏನು 6 ಗಂಟೆ ಅಥವಾ 24 ತಾಸಿನಲ್ಲಿ ಏನು ಮುಚ್ಚಬೇಕೋ ಮುಚ್ಕೊಂಡ್ಬಿಡ್ತಾವೆ.
ಅದಕ್ಕೋಸ್ಕರ ನೀವು ಅದಕ್ಕೆ ಕಾಯಬೇಕಾಗಿಲ್ಲ. ಮಾಸ್ ಬಿದ್ದಿಲ್ಲ ನಾವು ಹಾಲು ಕುಡಿಸಬಾರ್ದು ಅನ್ನೋ ಇಂಥ ಮೂಢನಂಬಿಕೆಗಳು ರೈತರು ತಮ್ಮ ತಲೆಗಿಂತ ತೆಗಿಬೇಕು. ತಮ್ಮ ಕರುಗಳ ಸದೃಢ ಕರುಗಳಿಗೆ ಸದೃಢ ಕರುಗಳನ್ನು ನೀವು ಪಡಿಬೇಕಾದ್ರೆ ಹುಟ್ಟಿದ ತಕ್ಷಣ ಅವಕ್ಕೆ ಹೊಟ್ಟೆ ತುಂಬ ಗಿಣ್ಣದ ಹಾಲನ್ನು ತಕ್ಷಣ ಕುಡಿಸ್ಬೇಕಂತ ಹೇಳ್ತೀವಿ. ಈಗ ಕೆಲವೊಬ್ಬರು ರೈತರು ಡಾಕ್ಟ್ರೆ ಆಕಳು ಅಥವಾ ಎಮ್ಮೆ ಕರು ಹಾಕಿದಂಥ ಅಥವಾ ಕರು ಇಳಿದಾಗ ಆ ಗಿಣ್ಣದ ಹಾಲನ್ನು ಕರುಗಳಿಗೆ ಕುಡಿಸ್ದೆ ಅದನ್ನು ಹಿಂಡಿ, ಮೊದಲ ಹಾಲು ಅದು ಕೆಟ್ಟದಿರ್ತದೆ, ಅದನ್ನು ಹಿಂಡಿ ಹೊರಗೆ ಚೆಲ್ತಾರೆ. ಇದೊಂದು ಪದ್ಧತಿ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನು ಹೇಳ್ತಾರೆ. ಈ ಪದ್ಧತಿ ಅನುಸರಣೆ ಮಾಡುವ ರೈತರು ಅಷ್ಟಾಗಿ ನನ್ನ ಗಮನಕ್ಕೆ ನಿಜವಾಗ್ಲೂ ಇದು ಬಂದಿಲ್ಲ. ಆದರೆ ಈಗ ಮಾಡ್ತಿದ್ರೆ ಯಾವುದಾದ್ರೂ ರೈತರು ಈ ಥರ ಮಾಡ್ತಿದ್ರೆ ಇದು ಮಾಡೋದು ತಪ್ಪು. ಮೊದಲೇ ಒಂದು ಸ್ಟ್ರಿಪ್ ಬೇಕಾದ್ರೆ ಚೆಲ್ಲಿ, ಜಸ್ಟ್ ಯಾಕಂದರೆ ಹೊಲಸ ಏನಾದರೂ ಇರ್ತದೆ, ಮೊದಲೇ ಒಂದು ಸ್ಟ್ರಿಪ್ಪು ಹಿಂಡಿ ಬೇಕಾದ್ರೆ ಅದನ್ನು ಒಂದು ಸರಿ ಜಗ್ಗಿದ್ದು ಮಾತ್ರ, ಉಳಿದಂತೆ ಪೂರ್ತಿ ಗಿಣ್ಣದ ಹಾಲನ್ನೇ ನಾವು ಹಿಂಡಿ ಚೆಲ್ತೀವಿ ಅಂತ ಅನ್ನೋದು ಅದು ತಪ್ಪಾಗ್ತದೆ. ಆ ರೀತಿ ಮಾಡಬೇಡ್ರಿ. ಅದು ಗಿಣ್ಣದ ಹಾಲನ್ನು ದಯವಿಟ್ಟು ನೀವು ಹುಟ್ಟಿರ್ತಕ್ಕಂಥ ಕರುವಿಗೆ ಆದಷ್ಟು ಶೀಘ್ರವಾಗಿ ಕುಡಿಸ್ಬೇಕು. ಈಗ ಒಂದು ದಿನಕ್ಕೆ ಆ ಗಿಣ್ಣದ ಹಾಲನ್ನು ಕರುಗಳಿಗೆ ಯಾವ ರೀತಿಯಾಗಿ ಕುಡಿಸೋದು ಒಳ್ಳೆಯದು ಅಂತ? ಒಂದು ದಿವಸಕ್ಕೆ ಅಂತಂದ್ರೆ ನೋಡ್ರಿ, ಕರುಗಳಿಗೆ ಸಾಮಾನ್ಯವಾಗಿ ನಾವು ಗಿಣ್ಣದ ಹಾಲಂತೂ ಮೊದಲನೇ 6 ಗಂಟೆಯಲ್ಲಿ ಕುಡಿಸ್ತೀವಿ. ನಂತರ ಸಾಯಂಕಾಲ ಕನಿಷ್ಠ 2 ಬಾರಿ ಅಂತೂ ನಾವು ಕುಡಿಸಲೇಬೇಕು. ನಂತರ ನೀವು ಕರುವಿನ ಆರೋಗ್ಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅದರ ಕಡೆ ಗಮನ ಇಟ್ಟು ಅದರ ದೇಹ ತೂಕದ 10% ಹಾಲನ್ನು ಆ ಕರುವಿಗೆ ಕುಡಿಸ್ಬೇಕು. ಅದನ್ನು ನೀವು 2 ಹೊತ್ತು ಕುಡಿಸ್ಬೋದು, 3 ಹೊತ್ತು ಕುಡಿಸ್ಬೋದು. ಅಂದರೆ ಟೋಟಲ್ ಕ್ಯಾಲ್ಕುಲೇಷನ್ ಅಲ್ಲಿ ಲೆಕ್ಕ ಹಾಕಬೇಕಾಗ್ತದೆ. ದೇಹದ ತೂಕದ 10% ಹಾಲು ಆ ಕರುವಿಗೆ ಒಂದು ದಿವಸಕ್ಕೆ ಲಭ್ಯ ಆಗಬೇಕು. ಅಂದರೆ 10 kg ತೂಕ ಇತ್ತು, ಈಗ 20 kg ತೂಕದ ಒಂದು ಕರು ಇತ್ತಂದ್ರೆ ಅದಕ್ಕೆ 2 ಲೀಟರ್ ಹಾಲು ಒಂದು ದಿವಸಕ್ಕೆ ಬೇಕಾಗ್ತದೆ. ಈ ರೀತಿಯಾಗಿ ಒಂದು ಲೆಕ್ಕ ಸಾಮಾನ್ಯ, ಇದನ್ನು ನೀವು ತೂಕ ಮಾಡಿ ಕರೆಕ್ಟಾಗಿ ಇದನ್ನೇ ಮಾಡ್ಬೇಕಂತಲ್ಲ, ಒಂದು ಅಂದಾಜಿನ ಮೇಲೆ ನೀವು ಅಷ್ಟು ಹಾಲು ಅದಕ್ಕೆ ಲಭ್ಯ ಇದೆಯೋ ಇಲ್ಲೋ ಅನ್ನೋದು ಗಮನದಲ್ಲಿಟ್ಟುಕೊಂಡು ನೀವು ಕರುಗಳಿಗೆ ಆ ಹಾಲನ್ನು ಕುಡಿಸಬೇಕಾಗ್ತದೆ. ಇಲ್ಲಿವರೆಗೆ ಈ ಆಕಳು ಅಥವಾ ಎಮ್ಮೆ ಕರುಗಳಲ್ಲಿ ಗಿಣ್ಣದ ಹಾಲವನ್ನು ಯಾವ ರೀತಿ ಕುಡಿಸ್ಬೇಕು ಅದರ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದೀರಿ. ಈ ಒಂದು ಇದಕ್ಕಾಗಿ ನಮ್ಮ ಈ ಬೈಪ್ ಸಂಸ್ಥೆ ಮತ್ತು ಡಿಜಿಟಲ್ ಗ್ರೀನ್ ಸಂಸ್ಥೆ ವತಿಯಿಂದ ತಮಗೆ ಅನಂತ ಕೃತಜ್ಞತೆ.